ಹಾಯ್ ಹಲೋ ಫ್ರೆಂಡ್ಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ. ಬನ್ನಿ, ಏನು ಇವರು ಕೊತ್ತಂಬರಿ ಟೊಮೆಟೊ ಹಣ್ಣು ತೋರಿಸ್ತಿದ್ದ ಅಂತ ನೋಡ್ತಿದ್ದೀರಾ. ನಾವಿವತ್ತು ಮಾಡಿಕೊಟ್ಟಿದ್ದೀವಿ ಪರೋಟ ಹಾಗೂ ಎಗ್ ಮಸಾಲ. ಬನ್ನಿ, ಅದಕ್ಕೆ ಬೇಕಾದಂಥ ಸಾಮಗ್ರಿಗಳೆಲ್ಲ ರೆಡಿ ಇದ್ದಾವೆ. ಮೊದಲು ಎಲ್ಲದಕ್ಕಿಂತ ಮುಂಚೆ ಮೊಟ್ಟೆ ಬೇಯಿಸ್ಕೊಳ್ಳೋಣ. ಮೊಟ್ಟೆ ಬೇಯ್ತಾ ಇದೆ ನೋಡಿ, ಕುತ್ತು ಅಂತ ಇದೆ. ಮೊಟ್ಟೆ ಬೇಯಿಸಾದ್ಮೇಲೆ ಈ ರೀತಿ ಕಟ್ ಮಾಡಿದ್ದೀವಿ, ದಾರದ ಸಹಾಯದಿಂದ ಕ್ಲೀನಾಗಿ ಬಂದಿದೆ. ಅದಾದಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಅದ್ರ ಮೇಲೆ ಸ್ವಲ್ಪ ಅರಿಶಿನ, ಮೆಣಸಿನ ಪುಡಿ, ಉಪ್ಪು, ಯಾಕಂದರೆ ಮೊಟ್ಟೆಗೆ ಖಾರ ಹಿಡಿಬೇಕು, ಮೊಟ್ಟೆ ಫ್ರೈ ಆಗಬೇಕಂತೇಳಿ ಮಾಡ್ತಾಯಿರೋದು. ಸ್ವಲ್ಪ ಬಿಸಿ ಆಗಿದ ತಕ್ಷಣ ಅದ್ರ ಮೇಲೆ ಮೊಟ್ಟೆ ಹಾಫ್ ಎಗ್ ಅಂತಾರಲ್ಲ, ಆ ಹಾಫ್ ಎಗ್ನ ರೋಸ್ಟ್ ಮಾಡ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಈ ಥರ ಕಟ್ಟಾಗಿರೋದನ್ನ ಮೊದಲು ಉಲ್ಟಾ ಇಡಬೇಕಾದ್ರ ಮೇಲೆ ಎಲ್ಲ ಕ್ಲೀನಾಗಿ ಎಣ್ಣೆ ಪದಾರ್ಥ ಹಿಡಿದು ಅದು ಸ್ವಲ್ಪ ಗಟ್ಟಿಯಾಗುತ್ತೆ, ತಿನ್ನೋವಾಗ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮೊಟ್ಟೆ ಒಡೆದೋಗಲ್ಲ. ಮೊಟ್ಟೆ ಮಸಾಲ ಮಾಡಿದಾಗ ಮೊಟ್ಟೆ ಬಾಯಿಗೆ ಸಿಗೋ ಥರ ಕ್ಲೀನಾಗೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆಲ್ಲ. ಅದಕ್ಕೆ ಆ ಉದ್ದೇಶಕ್ಕೆ ಈ ಥರ ಫ್ರೈ ಮಾಡ್ತಾಯಿದ್ದೀವಿ. ಮುಂಚೆ ಮಾಡಲೇಬೇಕಂತೇನಿಲ್ಲ, ಬಟ್ ಮಾಡಿದ್ರೆ ಕ್ಲೀನಾಗಿರುತ್ತೆ, ತಿನ್ನೋವಾಗ ಚೆನ್ನಾಗಿರುತ್ತೆ. ಹೋಟ್ಲು ಟೈಪ್ ಚೆನ್ನಾಗಿರುತ್ತೆ, ಹೋಟ್ಲು ಥರ. ನೋಡಿ, ಈ ಥರ ಉಪ್ಪು ಖಾರ ಹಿಡಿದಿದೆ. ಬನ್ನಿ, ಇದನ್ನು ನೆಕ್ಸ್ಟ್ ನಾವು ಆಮೇಲೆ ಸೇರಿಸಿದಾಗುತ್ತೆ. ಮೊದಲು ಬಾಣಲಿಗೆ ಸ್ವಲ್ಪ ಒಂದು 150 ml ಸಾಕಾಗುತ್ತೆ. 100 ml ಆಯಿಲು ಅಂದರೆ ಎಣ್ಣೆ ಹಾಕ್ಕೊಂಡು, ಅದಾದಮೇಲೆ ಸ್ವಲ್ಪ ಸಾಸಿವೆ ಹಾಕೋಣ. ಬನ್ನಿ, ಸಾಸಿವೆ ಬೇಡ ಫ್ರೆಂಡ್ಸ್. ಬನ್ನಿ, ಜೀರಿಗೆ ಹಾಕೋಣ. ಹಾಕಿದ್ರೆ ನಡೆಯುತ್ತೆ, ಹಾಕಲಿಲ್ಲ ಅಂದ್ರೂ ನಡೆಯುತ್ತೆ. ಬನ್ನಿ, ಜೀರಿಗೆ ಹಾಕೋಣ. ನೋಡಿ, ಸಾಕಾಗುತ್ತೆ ಇಷ್ಟು ಜೀರಿಗೆ ಚಟಪಟ ಅಂದಿದ ತಕ್ಷಣ ನಾವು ಕರಿಬೇವು ಸೊಪ್ಪು ಅಂತೀವಲ್ಲ, ಕರಿಬೇವು ಹಾಕಿಬಿಟ್ಟು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ. ಅದಾದಮೇಲೆ ಈರುಳ್ಳಿ, ಮೆಣಸಿನ್ಕಾಯಿ, 4 ಮೆಣಸಿನ್ಕಾಯಿ ಸಾಕಾಗುತ್ತೆ, ಯಾಕಂದರೆ ಮುಂಚೆನೇ ಖಾರ ಹಾಕಿರ್ತೀವಲ್ಲ, ಅದಕ್ಕೆ ಸ್ವಲ್ಪ ಸ್ಪೈಸಿ ಕಮ್ಮಿನೇ ಇರಲಿ ಪಾಪು ತಿನ್ನೋಕ್ಕೋಸ್ಕರ. 1.5 ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿರೋದು ಹಾಕ್ತಾಯಿದ್ದಾರೆ, ಸ್ವಲ್ಪ ಫ್ರೈ ಆಗಲಿ. ಮೇನು ಈರುಳ್ಳಿ ಅಂತಲೇ ಟೇಸ್ಟ್ ಚೆನ್ನಾಗಿರೋದು. ಎಲ್ಲ ಸಾಂಬಾರು ಐಟಮ್ ಆಗಲಿ, ಗ್ರೇವಿ ಐಟಮ್ ಆಗಲಿ, ಎಲ್ಲ ಮೇನ್ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಗೋಲ್ಡನ್ ಕಲರ್ ತಿರುಗೋವರೆಗೂ ಸ್ವಲ್ಪ ಡೀಪ್ ಫ್ರೈ ಮಾಡ್ಕೊಂಡು, ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಮನೆಯಲ್ಲಿ ಖಾಲಿಯಾಗಿರೋದಕ್ಕಿಂತ ಪೇಸ್ಟ್ ಹಾಕ್ತಾಯಿದ್ದೀವಿ. ನೆಕ್ಸ್ಟ್ ಟೈಮ್ ನಾವು ಹಾಕೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೆಗೆ ಮಾಡಾಕ್ತೀವಿ, ಬಟ್ ಅನಿವಾರ್ಯ ಬೇಗ ಹಾಕಿದ್ದೀವಿ ಅಷ್ಟೇ. ಮಳೆ ಟೈಮು, ಇವಾಗೆಲ್ಲ ರೆಡಿ ಮಾಡೋಕ್ಕಾಗಲ್ಲ ಅಂಥೇಳಿ ಬೇಗ ಮಾಡ್ತಾಯಿರೋದು. ಬನ್ನಿ, ಸ್ವಲ್ಪ ಹಸಿ ಶುಂಠಿ ವಾಸನೆ ಎಲ್ಲ ಹೋಗಲಿ. ಅದ್ರಾಗೂ ಸ್ವಲ್ಪ ಉಪ್ಪು ಇರುತ್ತೆ, ಅದಕ್ಕೆ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳೋಣ ಆಮೇಲೆ. ಅದಾದಮೇಲೆ ಸ್ವಲ್ಪ ಅರಿಶಿನದ ಪುಡಿ ಯಾಕೆ ಅಂದರೆ ಟೇಸ್ಟಿ ಇರುತ್ತೆ, ತಿರ್ಗಾ ಕಲರ್ ಚೆನ್ನಾಗಿರುತ್ತೆ, ನೋಡೋಕ್ಕಾಗಲಿ ಗ್ರೇವಿಗೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಹಾಕ್ಲೇಬೇಕಂತ ಏನಿಲ್ಲ, ಬಟ್ ವೈಟ್ ಕಾಣಲ್ಲ, ಮೊಟ್ಟೆ ಕ್ಲೀನಾಗಿ ಕಾಣುತ್ತೆ. ಗ್ರೇವಿ ಟೈಪು ಟೇಸ್ಟೇ ಬೇರೆ ಟೈಪ್ ಇರುತ್ತೆ ಫ್ರೆಂಡ್ಸ್. ಕ್ಲೀನಾಗಿ ಫ್ರೈ ಆಗಬೇಕು. ಸ್ವಲ್ಪ ಅದು ಹಸಿ ಸ್ಮೆಲ್ ಇರುತ್ತಲ್ಲ, ಅರಿಶಿನ ಪುಡಿದು, ಅದೆಲ್ಲ ಹೋಗಬೇಕು. ಅದಾದಮೇಲೆ ನಾವು 1.5 ಟಮಾಟೆ ಹಣ್ಣು ಸಾಕಾಗುತ್ತೆ. 1.5 ದೊಡ್ಡದು ಟಮಾಟೆ ಹಣ್ಣು, ಅದು ಸ್ವಲ್ಪ ನೀರು ಬಿಡೋ ಥರ ಫ್ರೈ ಮಾಡೋಣ. ನೀರು ಬಿಟ್ಕೊಂಡಾದ್ಮೇಲೆ ಬೇಕಾದರೆ ಸ್ವಲ್ಪ ನೀರು ಸೇರಿಸ್ಕೊಳ್ಬೋದು, ಯಾಕಂದರೆ ಗಟ್ಟಿ ಆಗುತ್ತೆ. ಒಬ್ಬೊಬ್ಬರು ಒಂದೊಂದು ಟೇಸ್ಟು. ಗ್ರೇವಿ ತಿನ್ನೋವಾಗ ಸ್ವಲ್ಪ ಗಟ್ಟಿ ಥರ ಇರಬೇಕಂದ್ರೆ ಗಟ್ಟಿ ಮಾಡ್ಕೊಳ್ಬೋದು, ಇಲ್ಲ ಅಂದರೆ ಸ್ವಲ್ಪ ನೀರು ಸೇರಿಸ್ಕೊಳ್ಬೋದು. ಬನ್ನಿ, ನಾವು ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ, ನಮಗೆ ನೀರು ಬೇಕಾಗುತ್ತೆ. ಒಂಚೂರು ನೀರು ಹಾಕಿ ಮೊಟ್ಟೆ ಹಾಕ್ತೀವಲ್ಲ, ಅದಕ್ಕೆ ಕ್ಲೀನಾಗಿ ಮಸಾಲೆ ಹಿಡಿಬೇಕು ಫ್ರೆಂಡ್ಸ್. ಇವತ್ತು ನಾವು ತೇಜು ಅವ್ರದ್ದು ಎಗ್ ಮಸಾಲ ಪ್ಯಾಕೆಟ್ ಒಂದು ಪೂರ್ತಿ ಹಾಕ್ತೀವಿ. ಸೇಮ್ ತೇಜು ಅವರ ಮಸಾಲ ಮಾತ್ರ ಸೂಪರ್ ಇದೆ, ಸೇಮ್ ಹೋಟ್ಲು ಟೇಸ್ಟೇ ಬರುತ್ತೆ. ಬನ್ನಿ, ಒಂದು ಪ್ಯಾಕೆಟ್ ಹಾಕೊಳ್ಳೋಣ. ಪೂರ್ತಿ ಪ್ಯಾಕೆಟ್ ಹಾಕಿದ್ರೆ ಒಂಚೂರು ನೀರು ಹಾಕ್ಲೇಬೇಕು. ನೋಡಿ, ಈ ಥರ ಡ್ರೈ ಆಗುತ್ತೆ. ತೇಜು ಮಸಾಲದಾಗಿರೋ ಎಲ್ಲ ಐಟಮ್ಮು ಘಮ ಅಂತಿರೋ ಅನ್ನೋವಾಗ ಸ್ವಲ್ಪ ನೀರು ಹಾಕ್ಕೊಂಡು ಫ್ರೈ ಮಾಡಬೇಕು, ಯಾಕಂದರೆ ತಳ ಹಿಡಿಯುತ್ತೆ ಫ್ರೆಂಡ್ಸ್ ಮೇನ್. ಇದಕ್ಕೆ ಸ್ವಲ್ಪ ನೀರು, ಒಂದು ಅರ್ಧ ಲೋಟ ನೀರು ಹಾಕ್ಕೊಂಡು ಕ್ಲೀನಾಗಿ ಗ್ರೇವಿನ ಸ್ವಲ್ಪ ಒಂದು ಅದಕ್ಕೆ ಬರೋ ಹಂಗೆ ಬೇಯಿಸ್ಕೊಳ್ಳೋಣ. ಕ್ಲೀನಾಗಿ ಬೆಂದಾದ್ಮೇಲೆ ನಾವು ಮೊದಲೇ ಬೇಯಿಸಿಟ್ಟಿದ್ದ ಮೊಟ್ಟೆ ಫ್ರೈ ಮಾಡಿದ್ವಲ್ಲ, ಆ ಮೊಟ್ಟೆನ ಸೇರಿಸಿದ್ರೆ, ಸ್ವಲ್ಪ ಕೊತ್ತಂಬರಿ ಹಾಕಿದ್ರೆ ಮುಗೀತು ಫ್ರೆಂಡ್ಸ್, ಎಗ್ ಮಸಾಲ. ಮಕ್ಕಳಿಗೆ
ಅರ್ಜೆಂಟು ಏನಾನ ಟಿಫನ್ನು ಥರ ಏನಾನು ಬೇಕನ್ನು ಮಾಡ್ಬೋದು. ನೈಟು ಬೇಜಾರಾದಾಗ ಪರೋಟ ಗಿರೋಟ ಹಾಕೊಂಡು ಆರಾಮಾಗಿ ತಿನ್ಬೋದು. ನಾವಿರೋದು ಇವರೇ ಇರೋದು ಕಾರಣಕ್ಕೆ ನಾವು ಎಗ್ ಮಸಾಲ ಮಾಡ್ಕೊಂಡು ತಿಂತಾಯಿದ್ವಿ. ನೋಡಿ ಕುದಿ ಬಂತು, ಕುದಿಯೋವಾಗಲೇ ಕೊತ್ತಿಮೀರಿ ಸ್ವಲ್ಪ ಹಾಕೋಣ, ಯಾಕಂದರೆ ಸ್ಮೆಲ್ ಚೆನ್ನಾಗಿರುತ್ತೆ. ಈಗಲೇ ಘಮ ಜಾಸ್ತಿ ಬರ್ತಾಯಿದೆ. ಬಟ್ ಇದ್ರ ಮೇಲೆ ಮೊಟ್ಟೆ ಹಾಕೋಣ ಬನ್ನಿ ಫ್ರೆಂಡ್ಸ್. ಸ್ವಲ್ಪ ಕುದೀಲಿ ಇನ್ನೊಂದು 2 ನಿಮಿಷ. ನೋಡಿ ಈ ರೇಂಜಿಗೆ ಬಂತು. ಇವಾಗ ಮೊಟ್ಟೆನ ಒಂದೊಂದಾಗೇನೆ ನಿಧಾನಕ್ಕೆ ಗ್ರೇವಿ ಒಳಗಡೆ ಹಾಕೋಣ, ಎಗ್ ಮಸಾಲದೊಳಗಡೆ. ಮೊಟ್ಟೆ ಇನ್ನೂ ಬಿಸಿ ಇದೆ ಫ್ರೆಂಡ್ಸ್, 10 ನಿಮಿಷ ಆದ್ರೂ ಇನ್ನೂ ಬಿಸಿ ಆರಿಲ್ಲ. ಮೊಟ್ಟೆ ಫ್ರೈ ಮಾಡಿರೋದಕ್ಕೆ ಬಿಸಿ ಜಾಸ್ತಿ ಇದೆ ಕಾವು. ಬನ್ನಿ ನಿಧಾನಕ್ಕೆ ಎಲ್ಲ ಎಣ್ಣೆ ಒಳಗಡೆ ಬೆಂದಿರೋದು ಕಾರಣಕ್ಕೆ ಇಟ್ಟಿದ್ದೇವೆ. ಇವಾಗ ಮಸಾಲೆ ಒಳಗಡೆ ಎಲ್ಲ ಹಾಕ್ಕೊಂಡು ಒಂದು ರೌಂಡ್ ತಿರುಗಿಸ್ಬೇಕಷ್ಟೇ. ತಿರುಗಿಸಿದ ತಕ್ಷಣ ಸ್ವಲ್ಪ ಕೊತ್ತಂಬರಿ ಹಾಕೊಂಡ್ರೆ ಅದ್ರ ಮೇಲೆ ಮುಗೀತು ನಮ್ಮ ಎಗ್ ಮಸಾಲ. ಸ್ಮೆಲ್ ಮಾತ್ರ ಘಮ ಮಾತ್ರ ಸೂಪರಾಗಿ ಬರ್ತಿದೆ, ಚೆನ್ನಾಗಾಗಿದೆ. ಹೋಟ್ಲು ಟೈಪ್ ಎಗ್ ಮಸಾಲ ನೋಡಿ ಈ ಥರ ಕಾಣಿಸ್ತಿದೆ. ಸಾಕಾಗುತ್ತೆ. ನಾವು ಇವತ್ತು ನಮ್ಮ ನಾದಿನಿ ಮಕ್ಕಳು ಬಂದಿರೋದು ಕಾರಣಕ್ಕೆ ಮಳೆ ಜಾಸ್ತಿ ಇದೆ, ಆಚೆಗಡೆ ಹೋಗೋಕ್ಕಾಗ್ತಿದೆ. ಇದು ರೆಡಿಮೇಡ್ ಪರೋಟ, ಅರ್ಜೆಂಟಾಗಿ ರೆಡಿಮೇಡ್ ಪರೋಟ ಮಾಡ್ತಾಯಿದ್ದೀವಿ. ಸ್ವಲ್ಪ ಎಣ್ಣೆ ಹಾಕಿ ರೋಸ್ಟ್ ಮಾಡಿದ್ರೆ ಕ್ಲೀನಾಗಿ ಬರುತ್ತೆ. ಇಲ್ಲ ಅಂದರೆ ಸುತ್ತ ಅದು ಎಣ್ಣೆ ಇದು ಮಾಡಬೇಕು, ಇಲ್ಲಾಂದರೆ ಅರ್ಧ ಬೇಯುತ್ತೆ ಫ್ರೆಂಡ್ಸ್. ಅದಕ್ಕೆ ಕ್ಲೀನಾಗಿ ಮಾಡ್ತಾಯಿದ್ದಾರೆ. ನೋಡಿ ಈ ಥರ ಆಗಿದೆ ಎಲ್ಲ ಎಗ್ ಮಸಾಲ ಪರೋಟ. ಸೂಪರಾಗಿದೆ ಫ್ರೆಂಡ್ಸ್. ನನ್ನ ಮಗಳು ಆಟ ಆಡ್ತಿದ್ದಾಳೆ ಚಳಿನಾಗೆ. ಮನೆ ಮುಂದೆ ಆಟ ಆಡ್ತಿದ್ದವಳು ಬಂದಳು ಈಗ ಎಗ್ ಮಸಾಲ ತಿನ್ನು ಅಂದಿದ ತಕ್ಷಣ 2 ಮೊಟ್ಟೆ ಬೇಕು ಅಂತ ಹಾಕಿಸ್ಕೊಂಡಿದ್ದಾಳೆ. ನೋಡೋಣ ತಿಂತಾಳೆ ಇಲ್ವೋ. ನೋಡಿ ಫ್ರೆಂಡ್ಸ್, ಟೇಸ್ಟ್ ಮಾತ್ರ ಸೂಪರಾಗಿದೆ. ನೋಡಿ ಎಲ್ಲ ಆರಾಮಾಗಿ ತಿಂತಾಯಿದ್ದಾರೆ ಮಕ್ಕಳು. ನನ್ನ ಮಗಳು ಇನ್ನೂ ಒಂದು ಮೊಟ್ಟೆ ಹಾಕು ಅಂತ ಇದ್ದಾಳೆ, ಇನ್ನೂ ಅದೇ ತಿಂದಿಲ್ಲ. ಮಳೆಯೆಲ್ಲ ನಿಂತಿದೆ ಫ್ರೆಂಡ್ಸ್. ಇವಾಗ ನಮ್ಮ ನಾದಿನಿ ಮಗಳಂತ ಆನ್ಯ ಸೂಪರಾಗಿದೆ ಚಿಕ್ಕಪ್ಪ ಅಂತ ತಿಂತಾಯಿದ್ದಾಳೆ. ಓಕೆ ಫ್ರೆಂಡ್ಸ್, ಬಾಯ್. ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ.